ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸ್ವಾಭಿಮಾನಿ ಜನತಾ ಪಕ್ಷದ ನಾಯಕ ಹುಡಿ ವಿಜಯಕುಮಾರ್ ಅವರು JDS ಪಕ್ಷ ಸೇರ್ಪಡೆ ದಿನಾಂಕ ನಿಗದಿಯಾಗಿದೆ. ಮಾರ್ಚ್ 5ರಂದು ಮಾಜಿ CM HD ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ JDS ಪಕ್ಷ ಸೇರ್ಪಡೆ ಆಗ್ತಿರೋದಾಗಿ ಇದೀಗ ಹುಡಿ ವಿಜಯಕುಮಾರ್ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ಮಾಲೂರು ತಾಲೂಕಿನ ಸ್ವಾಭಿಮಾನಿ ಜನತಾ ಪಕ್ಷದ ಕಚೇರಿಯಲ್ಲಿ ಕರೆದಿದ್ದಂಥ ಸಭೆಯಲ್ಲಿ ಅಲ್ಲಿ ಪಕ್ಷದ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಹುಡಿ ವಿಜಯಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ JDS ಪಕ್ಷ ಸೇರ್ಪಡೆಗೆ ಈಗಾಗಲೇ ಎಲ್ಲ ನಾಯಕರು ಕೂಡ ಸಮ್ಮತಿ ಸೂಚನೆ ಕೊಟ್ಟಿರೋ ಕಾರಣಕ್ಕಾಗಿ ಇದೀಗ JDS ಪಕ್ಷಕ್ಕೆ ಸೇರ್ಪಡೆ ದಿನಾಂಕವೂ ಕೂಡ ನಿಗದಿಯಾಗಿರ್ತಕ್ಕಂಥದ್ದು. ಕಳೆದ 2-3 ತಿಂಗಳಿಂದ ಈ ಒಂದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಹುಡಿ ವಿಜಯಕುಮಾರ್ ಅವರು ಕೂಡ ಮಾಜಿ CM HD ಕುಮಾರಸ್ವಾಮಿ ಅವರನ್ನ ಖುದ್ದು ದೆಹಲಿಯಲ್ಲಿ 2 ಬಾರಿ ಭೇಟಿ ಕೊಟ್ಟು ಅಲ್ಲಿ ಚರ್ಚೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ತಮ್ಮ ಪಕ್ಷದ ನಾಯಕರನ್ನು ಕೂಡ JDS ಪಕ್ಷಕ್ಕೆ ಸೇರ್ಪಡೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಚರ್ಚೆಗಳನ್ನು ಕೂಡ ಮಾಡಿದ್ರು. ಆದರೆ ಮುಂದಿನ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಇದೀಗ ಹುಡಿ ವಿಜಯಕುಮಾರ್ ಅವರು JDS ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ಒಬ್ಬ ಮಾಲೂರು ತಾಲೂಕಿನ JDSನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಚರ್ಚೆ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇರತಕ್ಕಂಥ ಮಧ್ಯೆಯಲ್ಲಿ ಇದೀಗ JDS ಪಕ್ಷ ಸೇರ್ಪಡೆ ದಿನಾಂಕ ಕೂಡ ನಿಗದಿಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾರ್ಚ್ 5ರಂದು ಸಾಂಕೇತಿಕವಾಗಿ JDS ಪಕ್ಷದ ಕಚೇರಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ಕೂಡ ಆಗುತ್ತೆ. ತದನಂತರ 1 ತಿಂಗಳ ಒಳಗಾಗಿ ಮಾಲೂರು ತಾಲೂಕಿನ ಅಂದರೆ ಮಾಲೂರು ನಗರದ ವೈಟ್ ಗಾರ್ಡನ್ ಬಡಾವಣೆಯಲ್ಲಿ ದೊಡ್ಡ JDS ಪಕ್ಷದ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ HD ದೇವೇಗೌಡ ಅವರು ಜೊತೆಗೆ ಮಾಜಿ CM HD ಕುಮಾರಸ್ವಾಮಿ ಅವರು ಹಾಗೂ ಈ ಮೈಸೂರು ಹಳೆ ಮೈಸೂರು ಭಾಗದ ಎಲ್ಲ JDSನ ಶಾಸಕರು ಮತ್ತೆ ಕೋಲಾರ ಜಿಲ್ಲೆಯ JDSನ ಶಾಸಕರು ಹಾಗೂ ಸಂಸದರು ಮತ್ತೆ MLCಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಆದರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಕಳೆದ 5 ವರ್ಷಗಳಿಂದ JDS ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ರಾಮೇಗೌಡರು ಮಾಡ್ತಾ ಬಂದಿದ್ದಾರೆ. ಅವರ ಪತ್ನಿಯೂ ಸಹ JDSನ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ರಾಮೇಗೌಡರು ಇದ್ದಂತಹ ಸಮಯದಲ್ಲಿ ಇದೀಗ ಹುಡಿ ವಿಜಯಕುಮಾರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ವಿಚಾರ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಮುಂದೆ ರಾಮೇಗೌಡರಿಗೆ JDS ಪಕ್ಷದ ಟಿಕೆಟ್ ಸಿಗುತ್ತಾ ಅಥವಾ ವಿಜಯಕುಮಾರ್ ಅವರಿಗೆ JDS ಪಕ್ಷದ ಟಿಕೆಟ್ ಸಿಗುತ್ತಾ ಅಂತಕ್ಕಂಥ ವಿಚಾರದಲ್ಲಿ ಕೂಡ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹುಡಿ ವಿಜಯಕುಮಾರ್ ಅವರು ದೆಹಲಿಯಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರನ್ನ ಭೇಟಿ ಆದಾಗ ಈ ವಿಚಾರವನ್ನು ಎಲ್ಲವೂ ಕೂಡ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮುಂದೆ ತಮ್ಮ ರಾಜಕೀಯ ಸ್ಥಾನಮಾನ ಜೊತೆಗೆ ತಮ್ಮ ಮುಖಂಡರ ರಾಜಕೀಯ ಸ್ಥಾನಮಾನ ಯಾಕೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಕೂಡ ಇದೆ, ಜೊತೆಗೆ ಗ್ರಾಮ ಪಂಚಾಯತಿ ಹಾಗೂ ಮಾಲೂರು ನಗರಸಭೆ ಚುನಾವಣೆ ಕೂಡ ಬರ್ತಾ ಇದೆ. ಹಾಗಾಗಿನೇ ಈ JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ಹುಡಿ ವಿಜಯಕುಮಾರ್ ಅವರು ತಮ್ಮ ಮುಂದಿನ ರಾಜಕೀಯ ಸ್ಥಾನಮಾನಗಳ ವಿಚಾರವಾಗಿ ಕೂಡ ಬಹಳಷ್ಟು ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಮಾಲೂರು ತಾಲೂಕಿನಲ್ಲಿ ವಹಿನುಕುಲ ಸಮುದಾಯದ ಜನರು ಬಹಳಷ್ಟು ಸಂಖ್ಯೆಯಲ್ಲಿ ಕೂಡ ಇದ್ದಾರೆ. ಅದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹುಡಿ ವಿಜಯಕುಮಾರ್ ಅವರು ಆ ಭಾಗದಲ್ಲಿ ತಮ್ಮ ಹಿಡಿತವನ್ನು ಕೂಡ ಹೊಂದಿದ್ದಾರೆ. ಯಾಕೆಂತ ಹೇಳಿದ್ರೆ ತಾವು ಸ್ಪರ್ಧೆ ಮಾಡಿದಂಥ ಮೊದಲ ವಿಧಾನಸಭಾ ಚುನಾವಣೆಯಲ್ಲೇ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಉತ್ತಮ ಮತಗಳಿಕೆಯನ್ನು ಕೂಡ ಹುಡಿ ವಿಜಯಕುಮಾರ್ ಅವರು ಮಾಡಿದ್ರು. ಈ ನಿಟ್ಟಿನಲ್ಲಿ ಕಳೆದ 4-5 ವರ್ಷಗಳಿಂದ ಮಾಲೂರು ತಾಲೂಕಿನಲ್ಲಿ BJP ಪಕ್ಷದಲ್ಲಿ ಇದ್ದಂತಹ ಹುಡಿ ವಿಜಯಕುಮಾರ್ ಅವರು ಮುಂದೆ ಆದಂತಹ ರಾಜಕೀಯ ಬೆಳವಣಿಗೆ ಕಾರಣಕ್ಕಾಗಿ BJP ಪಕ್ಷದಿಂದ ಟಿಕೆಟ್ ವಂಚಿತರಾದ ಕಾರಣಕ್ಕಾಗಿ ಆ ಭಾಗದಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷವನ್ನು ಕಟ್ಟಿದ್ರು. ಜೊತೆಗೆ ಪಕ್ಷೇತರವಾಗಿ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಕೂಡ ಸೋತಿದ್ರು. ಆದರೆ ಇದೀಗ ಮುಂದೆ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಮಲ್ಲೇಶ್ ಬಾಬು ಅವರಿಗೆ ಹುಡಿ ವಿಜಯಕುಮಾರ್ ಅವರು ತಮ್ಮ ಬೆಂಬಲವನ್ನು ಕೊಟ್ಟು ಆ ಭಾಗದಲ್ಲಿ NDA ಅಭ್ಯರ್ಥಿ ಪರವಾಗಿ ತಮ್ಮ ಮತಯಾಚನೆಯನ್ನು ಕೂಡ ಮಾಡಿದ್ರು. ಈ ನಿಟ್ಟಿನಲ್ಲಿ ಮಾಜಿ CM ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಹುಡಿ ವಿಜಯಕುಮಾರ್ ಅವರು ಉತ್ತಮ ಸಂಬಂಧವನ್ನು ಕೂಡ ಸಾಧಿಸಿದ್ರು. ಈ ಹಿನ್ನೆಲೆ ಇದೀಗ ಅವರು JDS ಪಕ್ಷಕ್ಕೆ ಸೇರ್ಪಡೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಅವರು ಮಾತಾಡಿರ್ತಕ್ಕಂಥ ಹುಡಿ ವಿಜಯಕುಮಾರ್ ಅವರು JDS ಪಕ್ಷ ಸೇರ್ಪಡೆ ಆಗಲಿಕ್ಕೆ ನಮ್ಮ ಎಲ್ಲ ನಾಯಕರು ಕೂಡ ಒಪ್ಪಿದ್ದಾರೆ. ಈ ನಿಟ್ಟಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾವು ಪಕ್ಷವನ್ನು ಕೂಡ ಸೇರ್ಪಡೆ ಆಗ್ತೀವಿ. ಜೊತೆಗೆ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಈ ಭಾಗದಲ್ಲಿ JDS ಪಕ್ಷವನ್ನು ಕೂಡ ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ. ಜೊತೆಗೆ ಮಾಲೂರು ತಾಲೂಕಿನಲ್ಲಿ ಬೃಹತ್ ಆದಂತಹ ಸಮಾವೇಶವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ನೋಡಿ, JDS ಪಕ್ಷಕ್ಕೆ ಸೇರುವಂಥ ವಿಚಾರದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳನ್ನೆಲ್ಲ ಕೇಳಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರಿ. ಈಗಾಗಲೇ ನಾವೆಲ್ಲ ಕೇಳಿದ್ದೀವಿ, ಕೇಳಿ ಅಭಿಪ್ರಾಯ ಕೂಡ ತೊಗೊಂಡಿದ್ದೀವಿ. ಈಗಾಗಲೇ ನಮ್ಮ ಮುಖಂಡರುಗಳು ಎಲ್ಲ ಕೂಡ ಇವತ್ತು ಒಪ್ಕೊಂಡಿದ್ದಾರೆ ಸೇರೋಣ ಅಂತೇಳ್ಬಿಟ್ಟು. ಆದಷ್ಟು ಬೇಗ ಸಮಯ ನಿಗದಿ ಮಾಡಿ ಸೇರೋಂಥದ್ದು ದಿನಾಂಕ ನಿಗದಿ ಮಾಡ್ತೀವಿ. ಅಲ್ಲ, ಖಂಡಿತವಾಗಿ ಸಹಜವಾಗಿ ಬೇಡಿಕೆಗಳಿದ್ದೇ ಇರುತ್ತೆ. ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದು. ಮುಂದಿನ ಎಲೆಕ್ಷನ್ಗಳು ಬರುತ್ತೆ, ಪುರಸಭೆ ಎಲೆಕ್ಷನ್ಗಳು ಬರುತ್ತೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು ಬರುತ್ತೆ. ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಅವ್ರನ್ನ ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಂಥ ಕೆಲಸ ಆಗಬೇಕನ್ನೋ ಉದ್ದೇಶದಲ್ಲಿ ಅವೆಲ್ಲ ಮಾತುಕತೆ ಮಾಡಿದ್ದೀವಿ.
ಈ ಪಕ್ಷಕ್ಕೆ ಹೋಗಿ ಪಕ್ಷ ಕಟ್ಟಂಥ ಕೆಲಸ ನಾವು ಮಾಡಬೇಕು ಫಸ್ಟ್ ಮೊದಲಿಗೆ. ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ ಪುರಸಭೆಗಳು ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರೋದ್ರಿಂದ ನಮ್ಮ ಕಾರ್ಯಕರ್ತನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು, ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು. ಆ ನಿಟ್ಟಲ್ಲಿ ಇವತ್ತು ನಾವು JDS ಸೇರೋಂಥ ಕೆಲಸ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ವಿ. ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿ ಸೇರಬೇಕಾ ಅಥವಾ ಪಾರ್ಟಿ ಆಫೀಸಲ್ಲಿ ಸೇರಬೇಕಾ ಅಂತ ಹೇಳ್ಬಿಟ್ಟು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಏನು ತಿಳಿಸ್ತಾರೋ ನೋಡಿ ಮತ್ತು JDS ಪಕ್ಷದ ನಮ್ಮ ಮಾಲೂರು ತಾಲೂಕಲ್ಲಿ ರಾಮೇಗೌಡರು ಇದ್ದಾರೆ ಮತ್ತು ಹಿರಿಯರೆಲ್ಲ ಇದ್ದಾರೆ. ಎಲ್ಲರ ಅಭಿಪ್ರಾಯ ತೊಗೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತೀವಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸ್ವಾಭಿಮಾನಿ ಜನತಾ ಪಕ್ಷದ ನಾಯಕ ಆಗಿರ್ತಕ್ಕಂಥ ಹುಡಿ ವಿಜಯಕುಮಾರ್ ಅವರು ಇದೀಗ JDS ಪಕ್ಷ ಸೇರ್ಪಡೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ದಿನಾಂಕ ಕೂಡ ನಿಗದಿಯಾಗಿದೆ. ಮಾರ್ಚ್ 5ರಂದು ಮಾಜಿ CM HD ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಇದೀಗ JDS ಪಕ್ಷ ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಾಲೂರು ತಾಲೂಕಿನಲ್ಲಿ ಮುಂದೆ JDS ಪಕ್ಷವನ್ನು ಕಟ್ಟಿ ಬೆಳೆಸ್ತೀವಿ ಮತ್ತೆ ಪಕ್ಷವನ್ನು ಕೂಡ ಮತ್ತೆ ಅಧಿಕಾರಕ್ಕೆ ತಗೊಂಡ್ಬರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಈ ಒಂದು ಭಾಗದಲ್ಲಿ JDS ನಾಯಕ ಆಗಿರ್ತಕ್ಕಂಥ ರಾಮೇಗೌಡರು ಇದ್ದಂತಹ ಒಂದು ವೇಳೆಯಲ್ಲಿ ಇದೀಗ JDS ಪಕ್ಷಕ್ಕೆ ಹುಡಿ ವಿಜಯಕುಮಾರ್ ಅವರು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾಯಕತ್ವದ ಒಂದು ಗೊಂದಲ ಕೂಡ ಖಂಡಿತ ಮುಂದೆ ಬರಬಹುದು. ಆದರೆ ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಯಾವ ಒಂದು ನಿಲುವನ್ನು ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.